ನೋಡಿ, ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಂಪುಟ ವಿಸ್ತರಣೆ ಏನೋ ಆಗಿದೆ. 19 ಜನ ನೂತನ ಸಚಿವರುಗಳು ಸೋಮವಾರವೇ ಪ್ರಮಾಣ ವಚನ ಸ್ವೀಕಾರ ಮಾಡಿ ಆಯಿತು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಪ್ರಮಾಣ ವಚನ ಸ್ವೀಕಾರ ಮಾಡಿ 6 ದಿನ ಆದರೂ ಕೂಡ ಇನ್ನೂ ಖಾತೆ ಹಂಚಿಕೆ ಆಗಿಲ್ಲ. ನೋಡಿ, ಯಾವಾಗ 20 ಜನರ ಲೀಸ್ಟ್ ಅನೌನ್ಸ್ ಆಯಿತೋ ಅದರಲ್ಲಿ ಮಂಕಾಳ ವೈದ್ಯ ಅವರ ಹೆಸರು ಕೂಡ ಇತ್ತು. ಕೊನೆಗೆ ಏನೆಲ್ಲ ಹೈಡ್ರಾಮಗಳಾಯಿತು, ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅನ್ನುವ ಟೈಮಲ್ಲಿ ಮಂಕಾಳ ವೈದ್ಯರನ್ನು ಕೈಬಿಟ್ಟು ಎಸ್ ಮಲ್ಲಿಕಾರ್ಜುನ್ ಅವರನ್ನು ಸೇರಿಸಲಾಗತ್ತೆ. ದಾವಣಗೆರೆಯ ಶಾಸಕರು ಶಾಮನೂರು ಶಿವಶಂಕರಪ್ಪ ಅವರ ಮಗ ಎಸ್ ಮಲ್ಲಿಕಾರ್ಜುನ್ ಅವರು. ಮಂಕಾಳ ವೈದ್ಯರು ಹೆಸರಿರುತ್ತೆ, ಅವರಿನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಹೋಗಬೇಕು, ಇನ್ನೊಂದು 2-3 ಗಂಟೆ ಇದ್ದಂಗೆ ಚೇಂಜಸ್ ಆಗುತ್ತೆ. ಅದಾದಮೇಲೆ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾರೆ. ಏನೋ ಕಣ್ತಪ್ಪಿನಿಂದ ಹೆಸರು ಬದಲಾವಣೆ ಆಗ್ಬಿಟ್ಟಿದೆ, ಯಾರ್ದೋ ಹೆಸರು ಹಾಕಕ್ಕೋಗಿ ನಿಮ್ಮ ಹೆಸರು ಬಂದ್ಬಿಟ್ಟಿದೆ, ಮಲ್ಲಿಕಾರ್ಜುನ್ ಅಂತ ಹಾಕಕ್ಕೋಗಿ ಮಂಕಾಳ ವೈದ್ಯ ಅಂತ ಆಗ್ಬಿಟ್ಟಿದೆ ಅಂತ ಹೇಳಿ ಸಬೂಬನ್ನು ಹೇಳಿ ಮಂಕಾಳ ವೈದ್ಯ ಅವರಿಗೆ ಕಳಿಸ್ತಾರೆ. ಬಟ್ ಪಾಪ ಅದೇನೋ ಹೇಳ್ತಾರಲ್ಲ, ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನಂಗೆ ಹಂಗಾಗ್ಬಿಡುತ್ತೆ ಮಂಕಾಳ ವೈದ್ಯರ ಕತೆ. ಅದೆಲ್ಲ ಆದಮೇಲೆ ರಿಯಾಕ್ಟ್ ಮಾಡಿರಲಿಲ್ಲ, ಬಟ್ ಮಾಧ್ಯಮದವರೊಟ್ಟಿಗೆ ರಿಯಾಕ್ಟ್ ಮಾಡಿದ್ದಾರೆ. ಯಾಕೆ ಸರ್ ನಿಮಗೆ ಕೈ ತಪ್ಪಿತು, ಕೊನೆ ಗಳಿಗೆಯಲ್ಲಿ ಲೀಸ್ಟಲ್ಲಿ ನಿಮ್ಮ ಹೆಸರು ಕೂಡ ಇತ್ತು, ಇನ್ನೇನು ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಿತ್ತು 1 ಅವರ್ 2 ಅವರಲ್ಲಿ, ಅಷ್ಟರಲ್ಲಿ ನಿಮ್ಮ ಹೆಸರನ್ನ ಬದಲಾವಣೆ ಮಾಡಲಾಯಿತು, ನಿಮ್ಮ ಹೆಸರು ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಬರುತ್ತೆ, ಹೆಂಗೆ ಸರ್ ಇದು ಅಂತ ಕೇಳಿದ್ದಕ್ಕೆ ಅವರು ಹೇಳ್ತಾರೆ, ನನ್ನ ಅವಶ್ಯಕತೆ ಇರಲಿಲ್ವೇನೋ ಅದಕ್ಕೆ ನನ್ನನ್ನು ಕೈ ಬಿಟ್ಟಿದ್ದಾರೆ. ಮಂಕಾಳ ವೈದ್ಯ ಅವರು ಮಾರ್ಮಿಕವಾಗಿ ಕೌಂಟರನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕರಾವಳಿಗೆ ಅನ್ಯಾಯ ಆಯ್ತಾ, ಕರಾವಳಿಗೆ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡ್ತಾ ಅನ್ನೋ ಪ್ರಶ್ನೆಗೆ ಅವರು ಉತ್ತರಿಸಿದ್ದಾರೆ. ಯಾರಿಗನ್ಯಾಯ, ಯಾವ ಭಾಗಕ್ಕೆ ಅನ್ಯಾಯವಾಯಿತು ಅನ್ನೋದನ್ನು ನಾವು ಹೇಳಿದ್ರು ಅದು ಮಾತಲ್ಲೇ ಉಳಿಯುತ್ತೆ. ಆ ಭಾಗದ ಜನರೇ ತಕ್ಕ ಉತ್ತರ ಕೊಡ್ತಾರೆ. ಅಂದರೆ ಅವ್ರ ಮಾತಲ್ಲೇ ಗೊತ್ತಾಗುತ್ತೆ. ಒಂದಷ್ಟು ಜನ ಸಚಿವಾಕಾಂಕ್ಷಿಗಳು ಆಲ್ರೆಡಿ ಸಿಡಿದೆದ್ದಿದ್ದಾರೆ, ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿ ಬಹಿರಂಗವಾಗೇ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದಷ್ಟು ಜನ ರಾಜೀನಾಮೆಯನ್ನು ಕೊಟ್ಟು ಅದನ್ನು ವಾಪಸ್ ಕೂಡ ತಗೊಂಡ್ರು. ಬಟ್ ಕೆಲವೊಂದಿಷ್ಟು ಜನ ನಾನು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ, ಶತಾಯಗತಾಯ ನನಗೆ ಸಚಿವ ಸ್ಥಾನ ಸಿಗಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಒಂದಷ್ಟು ಜನ ಬಹಳ ಮೌನವಾಗಿದ್ದಾರೆ. ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡುತ್ತೆ, ಜನನೇ ಉತ್ತರ ಕೊಡ್ತಾರೆ. ಈಗ ಅಂದ್ಕೊಂಡ್ರೆ ಏನೂ ಆಗಲ್ಲ, 2028ಕ್ಕೆ ಜನ ಉತ್ತರ ಕೊಡ್ತಾರೆ ಅಂತ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ. ಅಂದರೆ ಇಲ್ಲಿ ಮಂಕಾಳ ವೈದ್ಯ ಅವರು ಹೇಳ್ತಾರೆ, ಯಾವ ಭಾಗಕ್ಕೆ ಅನ್ಯಾಯವಾಗಿದೆ ನಾವು ಹೇಳಿದ್ರೆ ಬರೀ ಅದು ಮಾತಲ್ಲೇ ಉಳ್ಕೊಳ್ಳುತ್ತೆ, ಬಟ್ ಆ ಭಾಗದ ಜನ ತಕ್ಕ ಉತ್ತರ ಕೊಡ್ತಾರೆ ಮುಂದಿನ ದಿನದಲ್ಲಿ. ಮತ್ತು ಇನ್ನೊಂದು ಮಾತು ಹೇಳ್ತಾರೆ, ನನ್ನ ಅವಶ್ಯಕತೆ ಇರಲಿಲ್ವೇನೋ, ನನ್ನ ಅವಶ್ಯಕತೆ ಇದ್ದಿದ್ರೆ ಮೋಸ್ಟ್ಲಿ ಇರುವಂಥ ಹೆಸರನ್ನು ಕೂಡ ಚೇಂಜಸ್ ಮಾಡ್ತಾ ಇರಲಿಲ್ಲ, ನನ್ನ ಅವಶ್ಯಕತೆ ಇರಲಿಲ್ವೇನೋ ಅದಕ್ಕಾಗಿ ನನ್ನ ಹೆಸರನ್ನು ಕೊನೆ ಕ್ಷಣದಲ್ಲಿ ಕೈಬಿಟ್ಟಿದ್ದಾರೆ. ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಿರೋದ್ರ ಹಿಂದಿನ ಉದ್ದೇಶ ಏನು ಇದುವರೆಗೂ ನಂಗೆ ಗೊತ್ತಿಲ್ಲ, ನಾನು ಅದನ್ನು ಕೆದಕಕ್ಕೂ ಕೂಡ ಹೋಗಿಲ್ಲ. ಮುಂದಿನ ದಿನಗಳಲ್ಲಿ ನನ್ನ ಕ್ಷೇತ್ರದ ಜನನೇ ಉತ್ತರ ಕೊಡ್ತಾರೆ. ಅಲ್ಲಿಗೆ ಅರ್ಥ ಪಕ್ಷ ಚೇಂಜ್ ಮಾಡೋ ಸಾಧ್ಯತೆ ಇದೆಯಾ ಅನ್ನೋದು ಕೂಡ ಇಲ್ಲಿ ಬರುತ್ತೆ. ಬಟ್ ಅವರೆಲ್ಲೂ ಕೂಡ ಓಪನ್ ಆಗಿ ನಾನು ಆ ಪಕ್ಷಕ್ಕೆ ಹೋಗ್ತೀನಿ, ಕಾಂಗ್ರೆಸ್ ಪಕ್ಷ ಬಿಟ್ಟು ಅಂತ ಮಂಕಾಳ ವೈದ್ಯ ಅವರು ಹೇಳಿಲ್ಲ. ಬಟ್ ಅವ್ರು ಹೇಳಿರೋದು ನನ್ನ ಅವಶ್ಯಕತೆ ಇರಲಿಲ್ವೇನೋ ಅದಕ್ಕಾಗಿ ನನ್ನ ಹೆಸರನ್ನು ಕೊನೆ ಕ್ಷಣದಲ್ಲಿ ಕೈ ಬಿಟ್ಟಿದ್ದಾರೆ. ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದ್ರ ಹಿಂದಿನ ಉದ್ದೇಶವೇನು ಯಾವುದು ಕೂಡ ನಂಗೆ ಗೊತ್ತಿಲ್ಲ. ಬೆಳಗ್ಗೆ 10 ಗಂಟೆಗೆ ಸ್ವತಃ CM ಅವರೇ ಕರೆ ಮಾಡ್ತಾರೆ, ನನಗೆ ಬನ್ನಿ ಪ್ರಮಾಣ ವಚನಕ್ಕೆ ಅಂತ ಹೇಳ್ತಾರೆ. ಆದರೆ 11 ಗಂಟೆಗೆ ಮತ್ತೆ ಕರೆ ಮಾಡಿ ನಿಮ್ಮ ಹೆಸರು ಕೈ ಬಿಟ್ಟಿದ್ದೀನಿ, ನಾನು ಬೇರೆಯವ್ರಿಗೆ ಅವಕಾಶ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಬಟ್ ಮಧ್ಯದಲ್ಲಿ ಏನೇನೆಲ್ಲ ಆಯಿತು ನಂಗೆ ಗೊತ್ತಿಲ್ಲ. ಸರ್ ಕರಾವಳಿಗೆ ಅನ್ಯಾಯ ಆಯ್ತಲ್ಲ ಸರ್, ನಿಮ್ಮನ್ನು ಕೈ ಬಿಟ್ಟಿದ್ದು ಅಂತ ಕೇಳಿದ್ದಕ್ಕೆ ಅನ್ಯಾಯ ಯಾವ ಭಾಗಕ್ಕೆ ಅನ್ಯಾಯವಾಯಿತು ನಾವು ಹೇಳಿದ್ರು ಅದು ಬರೀ ಮಾತಲ್ಲೇ ಉಳಿಯುತ್ತೆ, ಆ ಭಾಗದ ಜನರೇ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ನನ್ನ ಅವಶ್ಯಕತೆ ಇರಲಿಲ್ವೇನೋ ಅದಕ್ಕೆ ಕೊನೆ ಕ್ಷಣದಲ್ಲಿ ಕೈ ಬಿಟ್ಟಿದ್ದಾರೆ, ಎಂತಹದ್ದೇ ಉದ್ದೇಶಕ್ಕೆ ಕೈ ಬಿಟ್ಟಿದ್ದಾರೆ ಅನ್ನೋದು ನಂಗೆ ಗೊತ್ತಿಲ್ಲ. ಮಂತ್ರಿಯಾಗಿ 3 ವರ್ಷಗಳ ಕಾಲ ಒಳ್ಳೆ ಕೆಲಸ ಮಾಡಿದ್ದೇನೆ, ಯಾವುದೇ ಕೆಟ್ಟ ಹೆಸರು ಕೂಡ ತಂದುಕೊಟ್ಟಿಲ್ಲ.
ನನಗಷ್ಟು ಸಾಕು, ಮಂತ್ರಿ ಸ್ಥಾನಕ್ಕಾಗಿ ಇಡೀ ರಾಜ್ಯದಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ, 34 ಬಿಟ್ಟು 35 ಸ್ಥಾನ ಕೊಡೋಕ್ಕಾಗತ್ತಾ ಅಂತ ಅವರೇ ಹೇಳಿದ್ದಾರೆ. ಬಟ್ ಸಾಕಷ್ಟು ಜನ ಮಂತ್ರಿ ಸ್ಥಾನದ ಆಕಾಂಕ್ಷಿಗಳಿದ್ರು, ನಾವಾಗಬೇಕು ಅಂತ ಹೇಳಿ. ಬಟ್ ಕಾಂಗ್ರೆಸ್ ಹೈಕಮಾಂಡು ಡಿ ಕೆ ಶಿವಕುಮಾರ್ ಅವರ ಕ್ಯಾಲ್ಕುಲೇಷನ್ನೇ ಒಂದು ರೀತಿ ಇತ್ತು. ಬಟ್ ಎಲ್ಲೋ ಒಂದು ಕಡೆ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರು ರೆಡಿ ಮಾಡ್ಕೊಂಡು ಹೋಗಿದ್ದಂತಹ ಪಟ್ಟಿನೂ ಫೈನಲ್ ಆಗಲಿಲ್ವಾ? ಅಲ್ಟಿಮೇಟ್ ವೇಣುಗೋಪಾಲ್ ಅವರ ಪಟ್ಟಿ, ರಾಹುಲ್ ಗಾಂಧಿ ಅವ್ರದ್ದು, ಸುರ್ಜೇವಾಲಾ ಅವರು ಏನು ಡಿಸೈಡ್ ಮಾಡಿದ್ರು ಅದೇ ಪಟ್ಟಿನ ಮೂವ್ ಆಗಿದ್ದ ಅನ್ನೋದು ಕೂಡ. ಒಟ್ಟಾರೆ ಸಾಕಷ್ಟು ಜನ ಸಚಿವಾಕಾಂಕ್ಷಿಗಳಿಗೆ ನಿರಾಸೆ. ವಾಟ್ ನೆಕ್ಸ್ಟ್? ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗೋ ಸಾಧ್ಯತೆ ಇದೆ. ಡಿ ಕೆ ಶಿವಕುಮಾರ್ ಅವರು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಏನಾಗುತ್ತೆ ಕಾದು ನೋಡಬೇಕು.